ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನರ್ಸರಿಯಿಂದ ಬೀಜ ತಂದು ಹಾಕಿ ಬೆಳೆದ ಫ್ಯಾಷನ್ ಫ್ರೂಟ್, ನಮ್ಮ ಮನೇಲಿ ನಾನೇ ನೆಟ್ಟ ಫ್ಯಾಷನ್ ಫ್ರೂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅದನ್ನ ನಿಮಗೆ ಹೇಳ್ತೀನಿ. ಇದನ್ನು ಹಳ್ಳಿಗಳಲ್ಲೆಲ್ಲ ಜ್ಯೂಸ್ ಹಣ್ಣು, ಶರಬತ್ ಹಣ್ಣು ಮತ್ತು ಗಡಿಯಾರದ ಅದರ ಹೂ ನೋಡಿದ್ರಾ? ಹೂ ನೋಡುವಾಗ ನಿಮಗೆ ಅನಿಸುತ್ತೆ ಗಡಿಯಾರ ಥರ ಇರ್ತದೆ ಅದರ ಹೂ, ಹಾಗೇನೂ ಹೇಳ್ತಾರೆ ಗಡಿಯಾರದ ಹಣ್ಣು ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟು ಬೆನಿಫಿಟ್ಸ್ಗಳಿದೆ ಅಂತ ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆದರೆ ಎಲ್ಲಿ ಕಂಡರೂ ನೀವು ಬಿಡಬೇಡಿ, ದಯವಿಟ್ಟು ನೀವು ತಿನ್ನಿ. ಈ ಫ್ಯಾಷನ್ ಫ್ರೂಟ್ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೇರಳವಾಗಿರುತ್ತಂತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಇರುತ್ತೆ ಫ್ರೆಂಡ್ಸ್. ಈಗ ಆ್ಯಪಲಲ್ಲಿ 1% ಇದ್ದರೆ ಈ ಫ್ಯಾಷನ್ ಫ್ರೂಟ್ ಹಣ್ಣಲ್ಲಿ 10% ಇರುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಸಹ ಜಾಸ್ತಿ ಆಗುತ್ತಂತೆ. ಈ ಹಣ್ಣು ತಿನ್ನೋದ್ರಿಂದ BP ಎಲ್ಲ ಕಂಟ್ರೋಲಿಗೆ ಬರುತ್ತಂತೆ. ಈ ಫ್ಯಾಷನ್ ಫ್ರೂಟ್ ಗಿಡ ಎಲ್ಲ ಕ್ಲೈಮೇಟಲ್ಲೂ ಬರುತ್ತೆ. ಇದನ್ನ ಒಂದು ಸಲ ಹಾಕಿದರೆ ಸಾಕು, ಅದು ನಿಮಗೆ ಲೈಫ್ ಟೈಮ್ ಅಂತಲೇ ಹೇಳ್ಬೋದು. ಒಂದು ಸಲ ಬಳ್ಳಿ ತಂದು ಹಾಕಿದರೆ ಅದು ಸೀಸನಲ್ಲಿ, ಯಾವ ಸೀಸನ್ ಅಂತಲೇ ಇಲ್ಲ ಇದಕ್ಕೆ, ಎಲ್ಲ ಸೀಸನ್ಗಳಲ್ಲೂ ಆಗ್ತಾನೆ ಇರ್ತೇನೆ. ಇದನ್ನು ಬೆಳೆಸೋಕ್ಕೆ ತುಂಬ ಜಾಗ ಏನು ಬೇಡ ಫ್ರೆಂಡ್ಸ್. ಒಂದು ಬೇಲಿ ಇದ್ದರೂ ಆಗುತ್ತೆ, ಒಂದು ಕಾಂಪೌಂಡ್ ಇದ್ದರೂ ಆಗುತ್ತೆ, ಏನಿಲ್ಲದರೂ ಒಂದು ಚಿಕ್ಕ ಮರ ಇದ್ದರೂ ಸಾಕು, ಅದರಲ್ಲೇ ಬೆಳೀತದೆ. ಇದೊಂದು ಬಳ್ಳಿ ಗಿಡ, ತುಂಬ ಗಟ್ಟಿಯಾದ ಬಳ್ಳಿ ಅಂತ ಹೇಳ್ಬೋದು. ಇದು ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಅದ್ರದ್ದು ಇದು ಹೂ ಅರಳುವಾಗ ಸೇಮ್ ಗಡಿಯಾರದ ಮುಳ್ಳು ಹೇಗಿರುತ್ತೆ ಹಾಗೇ ನೀವು ನೋಡಿರ್ಬೋದು. ಈ ಮುಳ್ಳು ಇದನ್ನು ಅದು ಹಗಲು ಅರಳೋದು ಕಮ್ಮಿ, ಈವ್ನಿಂಗೇ ಅರಳೋದದು. ಈ ಫ್ಯಾಷನ್ ಫ್ರೂಟ್ ಗಿಡಕ್ಕೆ ಯಾವ ಥರದ ಕೇರು ಬೇಡ ಸ್ನೇಹಿತರೆ, ಡೈಲಿ ನೀರು ಮಾತ್ರ ಹಾಕಬೇಕು. ಇದು ನೋಡಿ, ಇದು ಯೆಲ್ಲೋ ಕಲರ್. ಈ ಗಿಡ ನಾನು ನಮ್ಮ ಅಮ್ಮನ ಮನೆಯಿಂದ ತಂದಿರೋದು. ನಮ್ಮ ಅಪ್ಪ ಎಲ್ಲಿಂದನೋ ತಂದು ನಟ್ಟಿದ್ದನ್ನ ಅದು ಗಿಡ ಮಾಡಿ ನಾನು ಇಲ್ಲಿ ಬಂದು ನಟ್ಟೆ. ನಮ್ಮ ಅಮ್ಮನ ಮನೆ, ನನ್ನ ಗಂಡನ ಮನೆಯಲ್ಲಿ ನಟ್ಟಿದ್ದು. ಅದು ಒಂದು 2 ವರ್ಷದಲ್ಲೆಲ್ಲ ಆಗಿಬಿಡ್ತದೆ ಸ್ನೇಹಿತರೆ. ಇನ್ನೊಂದು ನೋಡಿ, ಪರ್ಪಲ್ ಕಲರ್ ಇದೆ ನೋಡಿ, ಅದು ಮಾತ್ರ ತುಂಬ ಚೆಂದ. ಅದು ಸ್ವೀಟ್, ಅದಕ್ಕೆ ಏನು ಹಾಕಬೇಕು ಅಂತ ಇಲ್ಲ. ಸಕ್ಕರೆ ಹಾಕಬಾರ್ದು, ಸಕ್ಕರೆ ಹಾಕಿ ತಿನ್ನಲೇಬಾರ್ದು. ಬರೀ ಬೇಕಾದ್ರೆ ಕಲ್ಲು ಸಕ್ಕರೆ ಹಾಕ್ಬೋದು, ಬೆಲ್ಲ ಹಾಕ್ಕೋಬೋದು. ಯಾಕಂದರೆ ನ್ಯಾಚುರಲ್ ಆಗಿರೋದನ್ನೇ ತಿನ್ನೋದು ಒಳ್ಳೆಯದಲ್ವಾ. ನಾವು ಸಕ್ಕರೆ ಹಾಕೋದು, ಅದು ಸಕ್ಕರೆ ಗೊತ್ತೆಲ್ಲರಿಗೂ ಪಾಯ್ಸನ್ ಅಂತ. ಪುನಃ ಸಕ್ಕರೆ ಹಾಕೋದಕ್ಕಿಂತ ನಾವು ಹಂಗೇ ತಿನ್ನೋದು ತುಂಬ ಒಳ್ಳೆಯದು. ನನ್ನ ಪರ್ಪಲ್ ಕಲರ್ದು ಗಿಡನ ನಾನು ಒಂದು ನರ್ಸರಿಗೆ ಹೋದಾಗ ಅವರೊಂದು ಬಕೆಟಲ್ಲೇ ಹಾಕಿಟ್ಟಿದ್ರು. ಒಂದು ಕೊಡಿ ಅಂತ ಹೇಳಿದ್ರು, ಅವ್ರು ಕೊಟ್ಟೇ ಇಲ್ಲ ಸ್ನೇಹಿತರೆ. ಮತ್ತು ನಾನು ತುಂಬ ಅವ್ರನ್ನ ದಮ್ಮೆ ಹಾಕಿದಾಗ ಒಂದು 10 ರೂಪಾಯಿಗೆ ಒಂದು ಕೊಟ್ಟರು. ಅದನ್ನ ಒಂದು ಚೂರು ತಿಂದ್ಬಿಟ್ಟು ಹಂಗೇ ಎಲ್ಲನೂ ಬೀಜ ಹಾಕಿದೆ. ಅದು ಅಷ್ಟು 10 ಬೀಜ ಇದ್ದರೆ ಒಂದು ಬೀಜ ಹುಟ್ಟುತ್ತದೆ ಅಷ್ಟೇ. ಅಷ್ಟು ಒಂದು ಕಷ್ಟ ಬರಲಿಕ್ಕಿದು. ಅದನ್ನ ಅಷ್ಟು ಕಷ್ಟ ಅಂತ ಏನಿಲ್ಲ, ಆದರೆ ನನಗೆ ಅದು ಒಂದೇ ಹಣ್ಣಿತ್ತಲ್ವ, ಹಾಗೆ ನಾನು ಈ ಸಲ ಮಾತ್ರ ತುಂಬ ನಟ್ಟಿಟ್ಟಿದ್ದೀನಿ, ತುಂಬ ಬೀಜಗಳನ್ನ ಹಾಕಿಟ್ಟಿದ್ದೀನಿ. ನಮ್ಮ ಮನೇಲಿ ತುಂಬ ಆಗಿತ್ತು, ತುಂಬ ಅಂದರೆ ಅಷ್ಟೊಂದು ಆಗಿತ್ತು. ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ತಂದು ಕೊಟ್ಟಿದ್ದೆ. ನಾನು ಸಹ ತುಂಬ ತಿಂದಿದ್ದೆ, ದಿವಸಕ್ಕೆ 5 ತಿಂತಿದ್ದೆ. ಅದು ತುಂಬ ಒಳ್ಳೆಯದಲ್ವ. ನನಗೆ ಸಹ ಇದು ಪರ್ಪಲ್ ಕಲರ್ದು ಫ್ಯಾಷನ್ ಫ್ರೂಟು ತುಂಬ ಇಷ್ಟ ನನಗೆ. ಇನ್ನೊಂದು ತಿನ್ನೋಕ್ಕಾಗಲ್ವ, ಸ್ವಲ್ಪ ತುಂಬ ಹುಳಿ ಅಲ್ವಾ, ಅದಕ್ಕೆ ಇದು ಮಾತ್ರ ನನಗೆ ತುಂಬ ಇಷ್ಟ. ತುಂಬ ತಿಂತಿದ್ದೆ. ನಮ್ಮ ಚಿರುಗೂ ಸಹ ತುಂಬ ಇಷ್ಟ. ನಾನು ತಿನ್ನೋದು ಅವನು ನನ್ನ ಜೊತೆ ತಿಂತಿದ್ದ. ಇದಕ್ಕೆ ಸಕ್ಕರೆ ಏನೂ ಆಗ್ತಿತ್ತಿಲ್ಲ, ಹಂಗೇ ತಿನ್ಬೋದು. ಒಂದು ದಿವಸ ಜ್ಯೂಸು ಸಹ ಮಾಡಿ ಕುಡಿದು, ಮಿಲ್ಕ್ ಶೇಕ್ ಸಹ ಮಾಡಿದ್ದು. ಮಿಲ್ಕ್ ಶೇಕ್ ಮಾಡೋಕ್ಕೆ ಇದನ್ನ ಹಂಗೇ ಅದ್ರದ್ದು ರಸ ಎಲ್ಲ ತೆಗೆದು, ಆ ಬೀಜ ಸಮೇತ ತೆಗೆದ್ಬಿಟ್ಟು ಮಿಕ್ಸಿ ಮಾಡಿ ಕಲ್ಲು ಸಕ್ಕರೆ ಹಾಕಿ ಮತ್ತು ಹಸಿ ಹಾಲನ್ನ ಹುಯ್ದು ಮಾಡಿದರೆ ಮಿಲ್ಕ್ ಶೇಕ್ ಆಯಿತು. ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಅಂತೂ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಲ್ವಾ. ಇದನ್ನ ಹಾಗೆ ಸಹ ಮಾಡಿ ಇಟ್ಕೋಬೋದು ಅಂತ ಹೇಳ್ತಾರೆ. ಇದು ನೋಡಿ, ಇದೇ ಬೇರು ಸ್ನೇಹಿತರೆ.
ಇದೊಂದು ನಾನು ನಟ್ಟಿದ್ದು ಎಷ್ಟು ಗಟ್ಟಿ ದಪ್ಪ ಎರಡು ಗಿಡ ಬಂದಿನ ಒಟ್ಟಿಗೆ ಹಾಕಿದ್ದೆ, ಫುಲ್ ಆಗಿತ್ತು. ನೋಡುವಾಗ ತುಂಬ ಖುಷಿಯಾಯಿತು ನನಗೆ. ಮಂಗಗಳಂತೂ ಡೈಲಿ ಬಂದು ಅವುಗಳು ತುಂಬ ತಿಂದು ಹಣ್ಣಾಗಲಿಕ್ಕೆ ಬಿಡ್ತಿದ್ದಿಲ್ಲ, ಕಾಯಿನೇ ಕಚ್ಚಿ ಆಗ್ತಿತ್ತು. ನಮ್ಮಲ್ಲಿ ತುಂಬ ಮಂಗಗಳ ಕಾಟ ಜಾಸ್ತಿ. ಏನು ಫ್ರೂಟ್ಸ್ ನಟ್ಟು ಇಡಲ್ಲ, ಆದರೆ ಅದು ಬರ್ತದೆ ಅಂಥೇಳಿ ನಾನು ನಡದೇ ಇರೋದು ಇಲ್ಲ. ಎಲ್ಲನೂ ನಟ್ಟಿದ್ದೀನಿ, ಯಾವುದು ಇಲ್ಲ ಅಂತ ಏನಿಲ್ಲ. ನಮ್ಮ ಮನೇಲಿ ಎಲ್ಲ ಹಣ್ಣುಗಳು ಇದೆ. ನನಗೆ ಇವತ್ತು ನಾವಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಏನಾದರೂ ಬೇಕಲ್ವಾ, ಅದಕ್ಕೆ ನಾನು ಎಲ್ಲನೂ ನಟ್ಟಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ. ನಮ್ಮ ಅಮ್ಮ ಅದೇ ಹೇಳ್ತಾರೆ, ನೀನು ಟೌನಲ್ಲಿದ್ದು ನಿಮ್ಮ ಮನೇಲಿ ಇಲ್ಲದ ಹಣ್ಣು ಇಲ್ಲ. ನನ್ನ ತಂಗಿ ಸಹ ಅದನ್ನೇ ಹೇಳ್ತಾಳೆ, ನಮ್ಮ ಮನೇಲೇ ಇದೆಲ್ಲ ಇಲ್ಲ, ನೀನೆಲ್ಲ ನಟ್ಟಿದ್ಯಾ ಅಂತ ಹೇಳ್ತಾರೆ. ನನಗೆ ಇದು ಚಿಕ್ಕ ವಯಸ್ಸಿಂದ ಇಷ್ಟ ಸ್ನೇಹಿತರೆ, ಯಾಕಂದರೆ ಎಲ್ಲರ ಮನೇಲಿ ನೋಡುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ನನಗೂ ಒಂದು ದಿವಸ ನೆಡಬೇಕು ಅಂತ ಹೇಳಿ ನಾನು ನಟ್ಟೆ. ನನಗೆ ಈಗ ತುಂಬ ಖುಷಿ ಆಯ್ತದೆ ನೋಡಿ. ಎರಡು ಬಳ್ಳಿ ಇದೆ. ಒಂದು ನರ್ಸರಿಯಿಂದ ಸಹ ತಂದು ನಟ್ಟೆ, ಅದು ಇನ್ನೂ ಬಂದೇ ಇಲ್ಲ ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡ ಮರಕ್ಕೆ ಹಬ್ಕೊಂಡಿದೆ. ಆದರೆ ಹಬ್ಕೊಂಡಿದೆ ಅಂತ ಯಾವ ಬೇಜಾರೇ ಬೇಡ, ಯಾಕಂದರೆ ಅದು ಬೀಳ್ತಾನೆ ಇರ್ತದೆ. ಅದು ಕುಯ್ಯೋದು ಬೇಡ, ಅದಾಗೇ ಬೀಳ್ತದೆ, ಹಣ್ಣಾಗುವಾಗ ಬೀಳ್ತದೆ. ಹಣ್ಣು BP ತಡೆಗಟ್ಟುತ್ತದೆ ಅಂತ ನಾನು ಹೇಳಿದೆ ಅಲ್ವಾ, ಹಾಗೆ ಮುಖದ ಸುಕ್ಕು ಸಾಕು ಸುಕ್ಕು ಬರದಾಗೆ ತಡೀತದೆ. ಮತ್ತು ಕೊಲೆಸ್ಟ್ರಾಲು ಈ ರಕ್ತನಾಳಗಳಲ್ಲಿ ಹೆಪ್ಪುಗಟ್ತದೆ ನೋಡಿ, ಆ ಕೊಲೆಸ್ಟ್ರಾಲನ್ನು ತೆಗೀತದೆ ಸ್ನೇಹಿತರೆ ಇದು. ಮತ್ತು ಬ್ಯಾಕ್ಟೀರಿಯಾಗಳು ನೋಡಿ, ನಾವು ನೀರಿಂದ ತಿನ್ನುವಾಗ ಫುಡ್ಡಿಂದ, ನೀರಿಂದ ಅವುಗಳನ್ನೆಲ್ಲ ಸಾಯಿಸಿ ಹೊರಗೆ ತಳ್ತದಂತೆ ಇದು. ಮತ್ತು ನಿದ್ರೆಹೀನತೆಯನ್ನು ಸಹ ತೆಗೀತದಂತೆ ಇದು. ತುಂಬ ನಿದ್ರೆ ಇಲ್ಲದವರಿಗೆ ತಿಂದರೆ ಇದು ತುಂಬ ಒಳ್ಳೆಯದು. ಇದನ್ನು ನೀವು ಬೆಲ್ಲ ಜೊತೆ ಹಂಗೆ ಹುಳಿ ತಿನ್ನೋಕ್ಕಾಗಲ್ಲ ಅಂತಂದರೆ ಬೆಲ್ಲನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕಲ್ಸಕ್ಕರೆನ ಸೇರಿಸ್ಕೊಳ್ಳಿ. ಮತ್ತು ಇದು ಹೃದಯ ಕಾಯಿಲೆಗೂ ಒಳ್ಳೆಯದಂತೆ ಇದು ಅಂತ ಹೇಳ್ತಾರೆ. ತುಂಬ ರಿಚ್ಚಾಗಿ ವಿಟಮಿನ್ C ಇದೆ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ವಾ, ವಿಟಮಿನ್ ಸಿನೇ ಜಾಸ್ತಿ ಉಪಯೋಗಿಸ್ತಾರೆ. ಯಾಕಂದರೆ ನಮ್ಮ ಚರ್ಮ ಯಾವತ್ತೂ ಹೊಳಪಾಗಿರಬೇಕು ಅಂತಲೇ ಎಲ್ಲ ಹೆಣ್ಮಕ್ಳು ಬಯಸೋದು. ನೋಡಿದ್ರಲ್ಲ, ನಿಮಗೆ ಖುಷಿ ಆಯಿತಾ? ನಾನು ಸಹ ತುಂಬ ಗಿಡ ನಟ್ಟಿದ್ದೀನಿ. ಬೀಜ ಬಂದರೆ ಯಾರಿಗಾದರೂ ಬೇಕಾದರೂ ನನಗೆ ಹೇಳಿ, ನಮ್ಮ ಅಕ್ಕಪಕ್ಕದ ಇರೋರಿಗೆ ನಾನು ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಇವತ್ತಿದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಯಾಕಂದರೆ ನಮ್ಮ ಮನೇಲೇ ನಾವು ನಟ್ಟಿದ್ದನ್ನ ನೋಡುವಾಗ ತುಂಬ ಖುಷಿ ಅಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ. ನನ್ನನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮಾಡದಿರೋರೆಲ್ಲ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಫ್ರೆಂಡ್ಸ್, ಬಾಯ್ ಬಾಯ್.